ಫ್ರೆಂಡ್ಸ್, ಯಾರಿಗೇ ಆಗಲಿ ಒಂದು 100 ರೂಪಾಯಿ ಎಲ್ಲರೂ ಬಿಡ್ತು ಅಂತಂದರೆ, ಎಲ್ಲರೂ ಕಳೆದೋಯ್ದು ಅಂತಂದರೆ 100 ಸರಿ ಯೋಚನೆ ಮಾಡ್ತೀವಿ. ಯಾಕೆ ಲೋ ಮಾಡಲ್ ಗಾಡಿ ಇದು ತಳ್ಳಿ ಬಿಡಪ್ಪ. ಅಯ್ಯೋ, ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ. ಮತ್ತೆ ಇದು ಒಳ್ಳೆ ಗೋಳಾಗೋಯ್ತಲ್ಲಪ್ಪ. ಹತ್ರ ಇದ್ದಿದ್ದ ಕಡೆ ಬರಲ್ಲ ಅಂತಾರಲ್ಲ, ಈಗ ನಾನೇ ಎಲ್ಲರೂ ಫ್ರ್ಯಾಂಕ್ ಅಂತ ಮಾಡ್ತಾರೆ. ನಾವು ನ್ಯಾಚುರಲ್ ಆಗಿ ಮಾಡಿ. ಫ್ರೆಂಡ್ಸ್, ಶುರು ಬ್ಲಾಗ್ನ ಯಾವಾಗಲೂ ನಾನು ಬೆಳಗ್ಗೆಯಿಂದ ಶುರು ಮಾಡ್ಕೊತಾ ಇದ್ದೆ, ಒಂದು ಫ್ರೆಶ್ ಆಗಿ ಅಂತ ಹೇಳಿ. ಇವತ್ತು ನಾನು ಈವ್ನಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಟೋಟಲಿ ನಂದೊಂಥರ ಬ್ಯಾಡ್ ಡೇ ಅಂತಾನೆ ಹೇಳ್ತೀನಿ. ಯಾಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾವೆಷ್ಟು ಹೊರಗಡೆ ಹೋಗಿದ್ವಿ, ನಾನು ಖುಷಿ ಎಷ್ಟು ನಕ್ಕಿದ್ವೋ, ಎಷ್ಟು ಎಂಜಾಯ್ ಮಾಡಿದ್ವೋ, ಅಷ್ಟೇ ಅದು ನೋವು ಕೊಡ್ತು ನನಗೆ. ಏನಾಯ್ತು ಅಂತ ನೀವು ಎಲ್ಲ ಅಷ್ಟು ಕೊನೆಯಲ್ಲಿ ಸ್ಕಿಪ್ ಮಾಡ್ದಲೇ ನೋಡಿ ಗೊತ್ತಾಗುತ್ತೆ. ಈ ಬೇಸಿಗೆ ಶುರು ಆದಾಗ್ಲಿಂದ ನೀವೇನಾದ್ರೂ ಫೇಸ್ ವಾಶ್ ಮಾಡ್ತಾ ಇದ್ರೆ 1-2 ಗಂಟೆಗಳಲ್ಲೇ ನಿಮ್ಮ ಫೇಸ್ ತುಂಬಾನೇ ಆಯಿಲಿ ಆಗ್ತಾ ಇದೆಯಾ, ಮತ್ತೆ ಯಾವಾಗ್ಲೂ ನೆತ್ತಿ ಮತ್ತೆ ಮೂಗು ಇದನ್ನ ಯಾವಾಗ್ಲೂ ಒರೆಸ್ಕೋಬೇಕು ಅಂತ ಅನಿಸ್ತಾ ಇರುತ್ತಾ? ಆಮೇಲೆ ನಿಮ್ಮ ಫೇಸ್ ಅಲ್ಲಿ ಸ್ಕಿನ್ ಮೇಲೆ 1-2 ಪಿಂಪಲ್ ಬರ್ತಿದಂಗೆ ಇನ್ನೂ ಜಾಸ್ತಿ ಪಿಂಪಲ್ ಬರ್ತಾ ಇರೋದು ನಿಮ್ಗೆ ಗೊತ್ತೇ ಆಗೋದಿಲ್ವಾ? ಮತ್ತೆ ನೀವು ಈ ಪ್ರತಿ ಸಮ್ಮರ್ ನಲ್ಲೂ ಪಿಂಪಲ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನನಗೂ ಈ ಸಮ್ಮರ್ ಬಂತು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ಫೇಸ್ ತುಂಬಾನೇ ಫ್ರೆಶ್ ಆಗಿರ್ತಿತ್ತು. ಆದ್ರೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಟೀ ಝೋನ್ ಏನಿದೆ ಅದು ಸಂಪೂರ್ಣವಾಗಿ ಆಯಿಲಿ ಆಗ್ಬಿಡ್ತಾ ಇತ್ತು. ಆಮೇಲೆ ನಾವೇನ್ ಗೊತ್ತಾ, ಪ್ರತಿ ಟೈಮು ನಮ್ದು ಒಂದು ಕೆಟ್ಟ ಹ್ಯಾಬಿಟ್ ಏನಂದ್ರೆ, ಪ್ರತಿ ಟೈಮು ನಾವು ಮುಖನ ಹಿಂಗ್ ಟಚ್ ಮಾಡ್ಕೊಂಡು ನೋಡ್ಕೊಳ್ತಾ ಇರೋದು. ಒಂದ್ಸರಿ ಬೆವ್ರು ಒರೆಸೋದು, ಒಂದ್ಸರಿ ಮೂಗ್ ಒರೆಸೋದು, ಇನ್ನೊಂದ್ಸರಿ ಚಿನ್ನ ಒರೆಸ್ಕೊಳ್ಳೋದು. ಆದ್ರೆ ಏನ್ ಗೊತ್ತಾ, ನಮ್ ಕೈಯಲ್ಲಿ ನಾವು ಗಮನಿಸೇ ಇರೋದಿಲ್ಲ ಕೈಯಲ್ಲಿ ಎಷ್ಟು ಧೂಳು ಬ್ಯಾಕ್ಟೀರಿಯಾಗಳಿರುತ್ತೆ ಅಂತ. ಈ ಬ್ಯಾಕ್ಟೀರಿಯಾಗಳು ನಮ್ಮ ಆಯಿಲಿ ಸ್ಕಿನ್ಗೆ ಟಚ್ ಆದಂಗೆ ಪಿಂಪಲ್ಸ್ ಗಳು ಜಾಸ್ತಿ ಬರಕ್ ಶುರು ಆಗಬಹುದು. ಮತ್ತೆ ಅಷ್ಟೇ ಅಲ್ಲ, ನಾವ್ ಇನ್ನೊಂದು ಹೆಚ್ಚು ಗಮನ ಕೊಡದೇ ಇರೋಂತ ವಿಷಯ ಏನಪ್ಪಾ ಅಂತಂದ್ರೆ ಮೊಬೈಲ್ ಸ್ಕ್ರೀನ್. ಮತ್ತೆ ದಿನಪೂರ್ತಿ ಫೋನು ಎಷ್ಟು ಜಾಗದಲ್ಲಿ ಇರುತ್ತೆ ಅಲ್ವಾ? ಬ್ಯಾಗ್ ಅಲ್ಲಿ ಇರುತ್ತೆ, ಕೈಯಲ್ಲಿ ಇರುತ್ತೆ, ಟೇಬಲ್ ಮೇಲೆ ಇರುತ್ತೆ. ಅವಾಗ ನಾವು ಆ ಫೋನ್ ನ ತಗೊಂಡು ಡೈರೆಕ್ಟ್ ಆಗಿ ನಮ್ಮ ಸ್ಕಿನ್ನಿಗೆ ಹಿಂಗೆ ಕೊಟ್ಟಾಗ ಅವಾಗ್ಲೂ ಆ ಬ್ಯಾಕ್ಟೀರಿಯಾ ನಮ್ಮ ಸ್ಕಿನ್ನಿಗೆ ತಾಕ್ಬಹುದು. ಮತ್ತೆ ಇದೇನ್ ಗೊತ್ತಾ, ಪದೇ ಪದೇ ಬ್ರೇಕ್ಔಟ್ಸ್ ಆಗೋ ಒಂದು ಸಾಮಾನ್ಯ ಕಾರಣ ಕೂಡ. ಮತ್ತೆ ಇನ್ನೊಂದೇನಂತಂದ್ರೆ, ಬೇಸಿಗೆನಲ್ಲಿ ಜಾಸ್ತಿ ಆಯಿಲ್ ಕಂಟೆಂಟ್ ಏನಿದೆ ನಮ್ಮ ಸ್ಕಿನ್ ಅಲ್ಲಿ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಎಣ್ಣೆ, ಬೇವರು ಮತ್ತೆ ಡೆಡ್ ಸ್ಕಿನ್ ಇದೆಲ್ಲ ನಮ್ ಪೋರ್ಸ್ ಒಳಗಡೆ ಸೇರಿ ಅದು ಕ್ಲಾಗ್ ಮಾಡುತ್ತೆ. ಈ ಪೋರ್ಸ್ ಕ್ಲಾಗ್ ಆದಾಗ್ಲೇನೆ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತೆ ಪಿಂಪಲ್ಸ್ ಗಳೆಲ್ಲ ನಮ್ಮ ಫೇಸ್ ಅಲ್ಲಿ ಶುರು ಆಗುತ್ತೆ. ನನಗೂ ಕೂಡ ಫಸ್ಟ್ ಇದೇ ಆಗಿದ್ದು. ಫಸ್ಟ್ ಚಿಕ್ಕ ಬಂಪ್ಸ್ ತರ ಬಂತು, ಆಮೇಲೆ ಹೆವಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಗಳು ಬರೋದಕ್ಕೆ ಶುರು ಆಗ್ಬಿಡ್ತು. ಅದ್ರ ಮಾರ್ಕ್ಸ್ ಕೂಡ ಉಳಿತಾ ಬಂತು. ಇನ್ನೊಂದು ಕಷ್ಟದ ವಿಚಾರ ಏನಪ್ಪಾ ಅಂತಂದ್ರೆ, ಒಂದ್ ಪಿಂಪಲ್ ಹೋಯ್ತಪ್ಪ ಅನ್ನೋಷ್ಟ್ರಲ್ಲಿ ಇನ್ನೂ 2-3 ಪಿಂಪಲ್ ಬರೋದಕ್ಕೆ ಶುರು ಆಯ್ತು. ನಾನು ಫಸ್ಟ್ ಅನ್ಕೊಂಡೆ ಒಂದ್ ಫೇಸ್ ವಾಶ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಬಿಡು ಅಂತ ಅನ್ಕೊಂಡೆ. ಕೆಲವೊಂದು ರ್ಯಾಂಡಮ್ ಫೇಸ್ ವಾಶ್ ಗಳನ್ನೂ ಕೂಡ ಯೂಸ್ ಮಾಡಿದೆ. ಈ ಟ್ರೆಂಡಿಂಗ್ ಆಕ್ನಿ ಪ್ರಾಡಕ್ಟ್ ಕೂಡ ಬಳಸಿದೆ. ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದ್ನೋ ಅಷ್ಟು ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಆವಾಗ್ಲೇ ನನ್ಗೆ ಇದಕ್ಕೆ ಒಂದ್ ಸರಿಯಾದ ಸೊಲ್ಯೂಷನ್ ಬೇಕು ಅಂತ ಅನಿಸ್ತು. ಅವಾಗ್ಲೇ ನಾನು ಈ ಕ್ಯೂರ್ ಆಪ್ ನ ಟ್ರೈ ಮಾಡಿದೆ. ಮೊದಲು ಇದು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಕ್ಯೂರ್ ಆಪ್ ಅಂತ ಆಗಿದೆ. ಮತ್ತೆ ಇದೇನ್ ಗೊತ್ತಾ, ಸ್ಕಿನ್ನಿಗೆ ಮಾತ್ರ ಅಲ್ಲ, ಹೇರ್ಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ಹೀಗೆ ನಾನು ಆಪ್ ನಲ್ಲಿ ಕನ್ಸರ್ನ್ಸ್ ನ ಸೆಲೆಕ್ಟ್ ಮಾಡಿದೆ, ಆಯಿಲಿ ಸ್ಕಿನ್ ಮತ್ತೆ ಆಕ್ನಿ ಬ್ರೇಕ್ಔಟ್ಸ್ ಮತ್ತೆ ಆಕ್ನಿ ಮಾರ್ಕ್ಸ್. ಆಮೇಲೆ ನಾನು ನನ್ನ 2 ಕ್ಲಿಯರ್ ಫೋಟೋಸ್ ನ ಅಪ್ಲೋಡ್ ಮಾಡಿದೆ. ಆಮೇಲೆ ನನಗೆ ಒಬ್ರು ಡರ್ಮಟಾಲಜಿಸ್ಟ್ ಅಸೈನ್ ಆದ್ರು. ಡಾಕ್ಟರ್ ಬಂದು ನನ್ನ ಮೆಡಿಕಲ್ ಹಿಸ್ಟ್ರಿನೆಲ್ಲ ಅನಾಲಿಸಿಸ್ ಮಾಡಿ ನನ್ನ ಪಿಂಪಲ್ಗೆ ಏನು ಆಕ್ನಿಗೆ ಕಾರಣ ಏನಿರ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದ್ರ ಪ್ರಕಾರ ನನ್ನ ಫೇಸಿಗೆ ತಕ್ಕನಾಗಿ ಒಂದು ಕಸ್ಟಮೈಸ್ ಪ್ರಾಡಕ್ಟ್ ನ ತಯಾರು ಮಾಡ್ತಾರೆ. ಇದರಲ್ಲಿ ತುಂಬಾ ಇಷ್ಟವಾದ ವಿಷಯ ಅಂದ್ರೆ ಇದೆ, ಯಾಕಂದ್ರೆ ರ್ಯಾಂಡಮ್ ಆಗಿ ಇರುವಂತಹ ಕ್ರೀಮ್ ಗಳನ್ನ ಅವ್ರು ಕೊಡಲ್ಲ. ಸ್ಕಿನ್ಗೆ ತಕ್ಕನಾದ ಒಂದು ಕಸ್ಟಮೈಸ್ ಕ್ಯೂರ್ ಆಪ್ ಕಿಟ್ ನ ಕೊಡ್ತಾರೆ. ಅಂದ್ರೆ ನಮ್ ಸ್ಕಿನ್ಗೆ ತಕ್ಕನಾದಂತಹ ಡಿಸೈನ್ ಮಾಡಿರುವಂತಹ ಕಸ್ಟಮೈಸ್ ಕಿಟ್ ಅದು. ಆಮೇಲೆ ನನಗೆ ಒಂದು ಕಸ್ಟಮೈಸ್ ಸ್ಪೆಷಲ್ ಸ್ಕಿನ್ ಕೇರ್ ಕಿಟ್ ಸಿಕ್ತು. ಒಂದು ಕ್ಲೆನ್ಸರ್, ಮಾಯಿಶ್ಚರೈಸರ್, ಹಾಗೆ ಟ್ರೀಟ್ಮೆಂಟ್. ನನಗೆ ಸ್ಕಿನ್ ಬೇಕಾದಂತ ಎಲ್ಲ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ ಇದೆ. ಜಾಸ್ತಿ ಸರ್ಪ್ರೈಸ್ ಕೊಟ್ಟಿದಂತದ್ದು ಈ ಫೇಸ್ ವಾಶ್. ಸಖತ್ತಾಗಿದೆ ಇದಂತೂ. ಮೊದಲು ಫೇಸ್ ವಾಶ್ ಅಂದ್ರೆ ನನ್ನ ಮುಖ ಕ್ಲೀನ್ ಮಾಡೋಕ್ ಮಾತ್ರ ಅಂತ ಅನಿಸ್ತಿತ್ತು. ನಾನು ಯಾವಾಗ್ಲೂ ಕ್ರೀಮ್ ಮತ್ತೆ ಸಿರಮ್ಸ್ ಮೇಲೆ ಹೆಚ್ಚು ಗಮನ ಕೊಡ್ತಿದ್ದೆ. ಆದ್ರೆ ಸರಿಯಾದ ಫೇಸ್ ವಾಶ್ ಇದ್ರೆ ಅದು ಆಕ್ನಿ ಪ್ರೋನ್ ಸ್ಕಿನ್ ಮ್ಯಾನೇಜ್ ಮಾಡಲು ಸಹಾಯ ಮಾಡಬಹುದು ಅನ್ನೋದು ನನಗೆ ಮೊದಲ ಬಾರಿ ಗೊತ್ತಾಯ್ತು. ಮುಖ ಚೆನ್ನಾಗಿ ಕ್ಲೀನ್ ಆಗ್ತಿತ್ತು, ಎಕ್ಸೆಸ್ ಆಯಿಲ್ ರಿಮೂವ್ ಆಗ್ತಿತ್ತು, ಆದ್ರೆ ಸ್ಕಿನ್ ಡ್ರೈ ಅಥವಾ ಟೈಟ್ ಅನಿಸ್ತಿರ್ಲಿಲ್ಲ.
ಮತ್ತೇನು ಗೊತ್ತಾ, ಸ್ಕಿನ್ನು ಯಾವಾಗಲೂ ಕ್ಲೀನ್ ಆಗಿದ್ರೆ ನಮ್ಮ ಬ್ರೇಕ್ಔಟ್ಸ್ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತೊಂದು ನನಗೆ ನಿಜವಾಗಿಯೂ ಡಿಫ್ರೆನ್ಸ್ ಕೊಟ್ಟ ಪ್ರಾಡಕ್ಟ್ ಅಂದರೆ ಈ ಕ್ಯೂರಾಪ್ ಮಾಯಶ್ಚರೈಸರ್. ಇದು ಬಂದು ಮೊಡವೆ ಬರುತ್ತೆ ಅನ್ನೋ ಭಯದಿಂದ ನಾನು ಬೇಸಿಗೆಯಲ್ಲಿ ಮಾಯಶ್ಚರೈಸರ್ ಸ್ಕಿಪ್ ಮಾಡ್ತಿದ್ದೆ. ಆದರೆ ಆಮೇಲೆ ನಂಗೆ ಗೊತ್ತಾಯಿತು, ಹೆಚ್ಚು ಅಂದರೆ ಜಾಸ್ತಿ ಕ್ಲೆನ್ಸಿಂಗ್ ಅಥವಾ ಈ ಹ್ಯಾಶ್ ಪ್ರಾಡಕ್ಟ್ ಬಳಸೋದ್ರಿಂದ ಸ್ಕಿನ್ ಬ್ಯಾರಿಯರ್ ಕೂಡ ಹಾನಿ ಆಗ್ಬೋದು. ಈ ಮಾಯಶ್ಚರೈಸರ್ ಯಾವುದೇ ಗ್ರೀಸ್ ಫೀಲ್ ಕೊಡದೆ ಲೈಟ್ ವೆಟ್ ಹೈಡ್ರೇಷನ್ ನೀಡ್ತು ನನಗೆ. ಮತ್ತೆ ಕಾಲ ಕಳೆದಂತೆ ಸ್ಕಿನ್ ಹೆಚ್ಚು ಕಂಫರ್ಟಬಲ್, ಕಡಿಮೆ ಇರಿಟೇಟೆಡ್ ಮತ್ತೆ ಹೆಲ್ತಿ ಆಗಿದೆ ಅಂತ ಅನಿಸ್ತಿತ್ತು. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಈ ಕ್ಯೂರಾಪ್ ಕಿಟ್ ಬಂದು 2200 ಮಾತ್ರ. ಸೊ ಹಾಗೆ ಈ ಕಿಟ್ ಏನಿದೆ ಇದನ್ನ 2 months ವರೆಗೂ ನಾವು ಯೂಸ್ ಮಾಡಬಹುದು. ಪ್ರತಿ ತಿಂಗಳು ನಾವು ಫ್ರೀ ಫಾಲೋ ಅಪ್ಸ್ ಮಾಡಬಹುದು ಡಾಕ್ಟರ್ ಜೊತೆ, ಮತ್ತೆ ಯಾವುದೇ ರೀತಿ ಕನ್ಸಲ್ಟೇಷನ್ ಫೀಸ್ ಇರೋದಿಲ್ಲ. ಈ ಕ್ಯೂರಾಪ್ ಪ್ರಕಾರ 98% ಜನರು 3 weeks ಅಲ್ಲೇನೆ ರಿಸಲ್ಟ್ ನ ತಗೊಂಡಿದ್ದಾರೆ. ನೀವು ಕೂಡ ಒಂದು ಸಿಂಪಲ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುವಂತಹ ಪ್ರಾಡಕ್ಟ್, ಡಾಕ್ಟರ್ ಗೈಡೆಡ್ ಸ್ಕಿನ್ ಕೇರ್ ಏನಾದ್ರೂ ಹುಡುಕ್ತಾ ಇದ್ರೆ ನಾನು ಖಂಡಿತ ಕ್ಯೂರ್ ಆಪ್ ನ ಸಜೆಸ್ಟ್ ಮಾಡ್ತೀನಿ. ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನಾನು ಕೂಪನ್ ಕೋಡ್ ಕೊಟ್ಟಿರ್ತೀನಿ, ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದು ಬಂದು ಇವತ್ತು ಬೆಳಗಿನ ವ್ಲಾಗು. ಬೆಳಗ್ಗೆನೆ ಬೇಗ ಬೇಗ ತಿಂಡಿ ಅಡುಗೆ ಎಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದಕ್ಕೆ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಗೆಡ್ಡೆಕೋಸಿತ್ತು, ಬರೀ ಗೆಡ್ಡೆಕೋಸು ಹಾಕಿ ಬೇಳೆ ಎಲ್ಲ ಹಾಕಿ ವಿಜಿಲ್ ಹಾಕ್ಸ್ಬಿಟ್ಟಿದ್ದೆ. ಅದಕ್ಕೆ ಒಂದು ಎರಡೆರಡು ನುಗ್ಗೆಕಾಯಿ ಇತ್ತು, ಒಂದು ಬದನೆಕಾಯಿ ಹಾಕ್ಬಿಟ್ಟು ಹಂಗೆ ನಮ್ಗೆ ಈ ಥರ ಅಂದರೆ ತೆಂಗಿನಕಾಯಿ ಇದೆಲ್ಲ ಏನೂ ಹಾಕೋದಿಲ್ಲ. ಈ ಥರ ಬೇಳೆ ಸಾಂಬಾರು ಕೆಲವೊಂದು ಟೈಮ್ ಇಷ್ಟ ಆಗುತ್ತೆ. ಮತ್ತು ಏನಂದರೆ ಇತ್ತೀಚೆಗೆ ಸಾಂಬಾರು ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ತೀನಿ. ತರಕಾರಿ ಪಲ್ಯಗಳನ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೋಮ್ ಯಾವಾಗಲೂ ಅದೇ ಹೇಳ್ತಾ ಇರ್ತಾರೆ. ನಾನು ಲಾಸ್ಟ್ ಬ್ಲಾಗ್ ಹೇಳಿದೆ, ಸೋಮ್ ಜಾಸ್ತಿ ತರಕಾರಿ ಪಲ್ಯಗಳನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ. ಅದರಿಂದ ಇನ್ಮೇಲೆ ಪಲ್ಯಗಳನ್ನ ಮಾಡೋಣ, ಇದನ್ನ ಸಾಂಬಾರು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳೋಣ, ಇಲ್ಲ ದಾಲ್ ಇಲ್ಲ ರಸಮ್ ಈ ಥರ ಏನಾದ್ರು ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಮತ್ತು ಇನ್ನೊಂದು ಕಡೆ ಬಂದು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸೈಡ್ಸಿಗೂ ಆಗುತ್ತೆ. ಜೊತೆಗೆ ಚಪಾತಿ ಇಲ್ಲ ರೊಟ್ಟಿ ಏನು ಮಾಡಿದ್ರು ಕೂಡ ಇದು, ಇಲ್ಲ ದೋಸೆ ಮಾಡಿದ್ರು ಕೂಡ ಇದ್ರ ಬೆಂಡೆಕಾಯಿ ಪಲ್ಯ ಎಲ್ಲದಕ್ಕೂ ಸೂಟಾಗುತ್ತೆ. ಇದೊಂದಕ್ಕೆ ತಿನ್ನಬೇಕು ಅಂತ ಇಲ್ಲ, ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೆಟ್ ಆಗುತ್ತಲ್ಲ. ಸೊ ದೋಸೆ ಅದೆಲ್ಲದಕ್ಕೂ ಅದರಿಂದ ಇದೊಂದು ಮಾಡಿದೆ. ಇದು ಮಾಡ್ತಾ ನೆಕ್ಸ್ಟು ಒಂದು ಸ್ವಲ್ಪ ಬೀಟ್ರೋಟು ಕೂಡ ಇತ್ತು. ಸೊ ಬೀಟ್ರೋಟು ಕೂಡ ಇದೆ ಅಲ್ಲ, ಬೀಟ್ರೋಟು ಪಲ್ಯ ಮಾಡೋಣ ಅಂತ. ಕೆಲವೊಂದು ಬೆಂಡೆಕಾಯಿ ಯಾರು ಕುಶಿಮ ತಿನ್ನೋದಿಲ್ಲ ಚಪಾತಿ ಜೊತೆಗೆ, ಆದ್ದರಿಂದ ಸ್ವಲ್ಪ ಬೀಟ್ರೋಟು ಕೂಡ ತುರಿದ್ಬಿಟ್ಟು ಅದನ್ನು ಕೂಡ ಪಲ್ಯ ಮಾಡಿಟ್ಟೆ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಏನು ತಿಂತಾನೇ ಇರ್ತಾಳೆ ಖುಷಿ. ಮತ್ತು ಗೊತ್ತಲ್ಲ ಹೀಟ್, ಅದು ಮ್ಯಾಂಗೋ ಎಷ್ಟು ಸಿಕ್ಕಾಬಟ್ಟೆ ಹೀಟ್ ಇರುತ್ತೆ. ಸೊ ಅದನ್ನು ತಿನ್ನೋದ್ರಿಂದ ಅವಳಿಗೆ ಹೊಟ್ಟೆ ನೋವು ಅಂತ ಹೇಳಿ ಇಟ್ಕೊತಾ ಇರ್ತಾಳೆ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ, ಅವಳು ಅಂತಲ್ಲ ನಾವೂ ಅಷ್ಟೇ ತಿಂತಾನೇ ಇರ್ತೀವ. ಸೊ ಆದ್ದರಿಂದ ಎಕ್ಸಸ್ ಜಾಸ್ತಿ ಹೀಟ್ ಆಗುತ್ತೆ ಅಂತ ಬಾರ್ಲಕ್ಕಿ ನೀರನ್ನ ಡೈಲಿ ಕಾಯಿಸೋದು, ನೈಟೇ ಕಾಯಿಸಿಟ್ಬಿಡ್ತೀನಿ. ಆದರೆ ತಣ್ಣಗಾಗಿದ್ದರೆ ಅವಳು ಮಲಗೋಕ್ಕೂ ಮುಂಚೆ ಏನು ಮಾಡ್ತೀನಿ, ಒಂದು ಗ್ಲಾಸ್ ಕುಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ಎದ್ದಿದ ತಕ್ಷಣವೇ ಅವಳಿಗೆ ಒಂದು ಸ್ವಲ್ಪ ಇದನ್ನು ಬಾರ್ಲಕ್ಕಿ ನೀರನ್ನೇ ಹಾಲು ಕುಡಿಸೋ ಬದಲು ಇದೇ ಗಂಜಿನೇ ಕುಡಿಸ್ಬಿಡ್ತೀನಿ. ಈ ಥರ ಮಾಡ್ತಾಯಿದ್ದೆ. ಇನ್ನು ಇದ್ರ ಜೊತೆಗೆ ಚಪಾತಿನೂ ಕೂಡ ಎಲ್ಲ ಮಾಡಿಬಿಟ್ಟು ತಿಂಡಿ ಕೊಟ್ಬಿಡೋಣ ಸೋಮ್ಗೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ. ಬೆಳಗ್ಗೆ ಅಂತೂ ಫುಲ್ ಜೋಶಲ್ಲೇ ಮಾಡಿದೆ. ಮತ್ತು ಕೆಲಸನೂ ಅಷ್ಟೇ ಎಷ್ಟು ಬೇಗ ಗೊತ್ತಾ, ಪಟ ಅಂತ ಎಲ್ಲನೂ ಮುಗಿಸ್ಬಿಡೋಣ, ದೇವಸ್ಥಾನಕ್ಕೆ ಹೋಗಬೇಕು. ಕೀರ್ತಿ ಆಗಲೇ ಹೇಳಿದ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ. ಎಷ್ಟೊಂದು ಸರಿಯಿಂದ ನನಗೆ ಹೋಗೋಕ್ಕಾಗ್ತಾಯಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ಬರೋಣ. ಹೆಂಗೆ ಗೊತ್ತಾ, ಹತ್ರ ಇರೋರೇ ಜಾಸ್ತಿ ಹೋಗೋದಕ್ಕಾಗಲ್ಲ, ದೂರದಿಂದ ಎಷ್ಟೊಂದು ಜನ ಬರ್ತಾರೆ ಅಂತ ಹೇಳ್ಕೊಂಡು ಹೋದ್ವಿ. ಹೋಗಾದ್ಮೇಲೆ ಫುಲ್ಲು ಕಂಪ್ಲೀಟಾಗಿ ಅಲ್ಲೆಲ್ಲ ಒಂದು ಫೋಟೋ ತೊಗೊಂಡ್ವಿ. ಆದರೆ ಈ ಫೋನಲ್ಲಿ ನಾನು ವೀಡಿಯೋ ಮಾಡಿರಲಿಲ್ಲ, ನಾನು ಕ್ಯಾಮ್ರಾದಲ್ಲಿ ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೆ. ಆಮೇಲೆ ಇಲ್ಲಿ ಪ್ರಸಾದ ಕೊಡ್ತವ್ರೆ ಅಂದರು. ಕೀರ್ತಿಗೆ ಈ ಥರ ಪ್ರಸಾದ ಕೊಡ್ತಾಯಿದ್ದಾರೆ ಅಂತಂದರೆ ತುಂಬ ಇಷ್ಟ ಅಂತೆ. ಸೊ ನಿಖಿತಾ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ. ನಾನು ಬೇರೆ ಅವಾಗ ತಾನೇ ತಿಂಡಿ ತಿನ್ಕೊಂಡ್ಬಂದಿದ್ದೆ, ಹೊಟ್ಟೆ ತುಂಬ್ದಂಗಿತ್ತು. ಆದ್ರೂ ಇವಾಗ ಅವರು ನಿಂತಿದ್ದಾರೆ ಅಂದರೆ ನಾನಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಆಯಿತು, ಈ ಥರ ಎಲ್ಲ ಯಾವಾಗಲೂ ಇರೋಲ್ಲ ನಿಖಿತಾ, ಇವಾಗ ಅಧಿಕ ಮಾಸ ಅಂತ ಎಲ್ಲ ಮೋಸ್ಟ್ಲಿ ಈ ಥರ ಪೂಜೆಗೆ ಪ್ರಸಾದ ಕೊಡ್ತಾ ಇರ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಪ್ರಸಾದಕ್ಕೆ ನಿಂತಿದ್ದೀವಿ. ಹತ್ರ ಇದ್ದಿದ್ದ ಕಡೆ ಬರಲ್ಲ ಅಂತಾರಲ್ಲ, ಇದೆ ನಾನೇ ಸಾಕಿದ್ದು ಹತ್ರ ಇದೆ ನಮ್ಮ ಮನೆಯಿಂದ. ಅದು 10-15 ನಿಮಿಷ ಅಷ್ಟೇ ಬರಲ್ಲ. ವೆಯ್ಟ್ ಮಾಡ್ತಾರೆ ಜನ. ಇದ್ರದ್ದು ತಿಂಡಿ
ಇನ್ನು ಸ್ವಲ್ಪ ಸ್ವೀಟ್ ಪೊಂಗಲ್ ಕೊಟ್ಟಿದ್ರು, ಹಾಗೆ ಅನ್ನ ಸಾಂಬಾರನ್ನ ಮಿಕ್ಸ್ ಮಾಡಿ ಕೊಟ್ಟಿರೋ ಥರ ಬಿಸಿಬೇಳೆಭಾತ್ ಕೊಟ್ಟಿದ್ರು. ಸ್ವಲ್ಪ ಉಪ್ಪಾಗ್ಬಿಟ್ಟಿತ್ತು, ಆದರೂ ಪ್ರಸಾದ ಹೆಂಗಿದ್ರು ಪ್ರಸಾದನೇ ಅಲ್ವಾ, ತಿಂದ್ಬಿಟ್ಟು ಮತ್ತು ಇನ್ನೊಂದು ಕಡೆ ಕೆಲಸ ಇತ್ತು, ಅದನ್ನ ಹೋಗಿ ಮುಗಿಸ್ಕೊಂಡು ನಾನು ಕೆತ್ತಿ ವಾಪಸ್ ಹೊರಟಿದ್ದೆ. ಫ್ರೆಂಡ್ಸ್, ಆ್ಯಕ್ಚುಲಿ ಇದನ್ನು ನಾವು ವೀಡಿಯೋ ಮಾಡಬೇಕು. ಪೆಟ್ರೋಲ್ ಖಾಲಿಯಾಗಿ ಇವಾಗ ಅಯ್ಯಪ್ಪ ಕಳ್ಕೊಂಡು ಹೋಗೋ ಪರಿಸ್ಥಿತಿ ಇದೆ ನಮ್ಮದು. ಅಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಂದ್ರೆ ಇದರಲ್ಲಿ ಎಫ್ಟಿ ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಹಾಕಿಸ್ತೆ ಬರ್ತಾ ಹೋಗ್ತಾ ಹಾಕಿಸ್ಬಿಡೋಣ ಅಂತ ಬಂದ್ವಿ. ಖಾಲಿ ಇವಾಗ ತಳ್ಕೊಂಡು ಹೋಗ್ಬೇಕಂತೆ. ನಾವು ಯಲಹಂಕ ಹತ್ರ ಇದ್ದೀವಿ, ಯಲಹಂಕ ಅಟ್ಟೂರು ಲೇಔಟ್ ಹತ್ರ ಇದ್ದೀವಿ. ಅಟ್ಟೂರು ಲೇಔಟ್ ಇದು. ಹಾಂ, ಅಟ್ಟೂರು ಲೇಔಟ್. ಅಯ್ಯೋ, ಉನ್ನಿಕೃಷ್ಣನ್ ಏನೋ ರೋಡ ಏನೋ ಅಂತಾರೆ. ನಡೀರಿ 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 ನಡಿ. ಅಮ್ಮ ದೇವ್ರೆ, ನಾನು ಅದಷ್ಟು ತಳ್ತೀನಿ ಪಾಪ. ಒಳ್ಳೋ ಮಾಡಲ್ ಗಾಡಿ ಇದು, ತಳ್ಳಿ ಬಿಡಪ್ಪ. ಹಂಗಿದೆ ನಮ್ಮ ಪರಿಸ್ಥಿತಿ ಇವಾಗ. ಓ ಮೈ ಗಾಡ್, ಯಾವತ್ತೂ ನನಗೆ ಈ ಥರ ಪರಿಸ್ಥಿತಿ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಪೆಟ್ರೋಲು ಖಾಲಿಯಾಗಿ ನಡ್ಕೊಂಡು ತಳ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಅಷ್ಟೇ ಬೇಜವಾಬ್ದಾರಿತನ ನಮ್ಮದು. ಫ್ರೆಂಡ್ಸ್, ಏನು ಗೊತ್ತಾ, ಈ ಟೈಮ್ನಲ್ಲಿ ಇವಾಗ ಏನಾದರೂ ಈರುಳ್ಳಿ ಚೆನ್ನಾಗಿದೆ, ಕಡಲೆಕಾಯಿ ಚೆನ್ನಾಗಿ ಕಾಣಿಸ್ತಾ ಇದೆ, ಮಾವಿನ ಹಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ. ಈರುಳ್ಳಿ ತಗೊಳ್ಳೋಣ 5 kg. ಕೀರ್ತಿ, ಈ ಭಾರದಲ್ಲಿ ಇನ್ನೊಂದು ಭಾರ ಇಲ್ಲಿ ನೋಡಿ, ಅವ್ರು ಹಾಲೆ ಕೇಳ್ತವ್ರೆ. ಮುಂದೆ ಇದೆಯಾ? ಓಕೆ, ಇಲ್ಲ ಇಲ್ಲ. ಓ, ದೂರ ಆಗುತ್ತೆ. ಅಯ್ಯೋಯ್ಯೋ, ಇಲ್ಲ ಹತ್ರನೇ ಇದೆ ಅಂತ ಹೇಳ್ತವ್ರೆ, ಆದರೂ ಆಗುತ್ತೆ. ಅಯ್ಯೋ ದೇವ. ಕೀರ್ತಿ, ಅದೇ ಅದೇ ತಿಂದ್ವಲ್ಲ ಪ್ರಸಾದ ಅಲ್ಲಿ, ಹೊಟ್ಟೆ ತುಂಬ. ನನಗೆ ತಿನ್ನಲಾರ್ದೇ ತಿಂದಿದ್ದೀನಿ. ಅದೇ ಅದೇ ಫ್ರೆಂಡ್ಸ್, ಹಬ್ಬಾ, ನಡೀರಿ 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 ನಡಿ. ಅಮ್ಮ, ಕಾಮಿಡಿ ಕಾಮಿಡಿ ಆಯ್ತು. ಎಲ್ಲರೂ ನಮ್ಮೇ ನೋಡ್ಕೊಂಡು ಕರ್ಕೊಂಡ್ಬಿಟ್ಟಿದ್ರೆ ಈ ಟೈಮಲ್ಲಿ ಅವ್ನು ಯಾರು ಒಬ್ಬ ಇದನ್ನಲ್ಲ, ಖಾಲಿ ಪೆಟ್ರೋಲ್ ಆದವ್ರಿಗೆಲ್ಲ ಪೆಟ್ರೋಲ್ ಕೊಡ್ತಾರಲ್ಲ ಕಿಲ್ದಿ, ಅವ್ನು ಬರ್ಬೇಕು ಇವಾಗ. ಬೇಡ, ಪೆಟ್ರೋಲ್ ಬೇಕಾ ಅಣ್ಣ, ಪೆಟ್ರೋಲ್ ಬೇಕಾ ಅನ್ಕೊಂಡು. ಸೂಪರಾಗಿರುತ್ತೆ. ಆಯಿತು, ನನ್ನ ಎನರ್ಜಿ ಹೋಯ್ತು ಆಗಲೇ. ಓ ಮೈ ಗಾಡ್, ಇಲ್ಲೊಂಚು ಡೌನ್ ಇದೆ, ತಳ್ಳ ಅವಶ್ಯಕತೆ ಇಲ್ಲ ಅದಕ್ಕೆ. ಹಾಂ, ಪ್ರಾಬ್ಲಮ್ ಏನಂದರೆ ಈ ಗಾಡಿನಲ್ಲಿ ಪೆಟ್ರೋಲು ಎಂಟಿದೆ ಅಂತ ಗೊತ್ತಾಗೋದಿಲ್ಲ. ನಮ್ಮದೆಲ್ಲ ಹೆಂಗೆ ಅಂದರೆ ಹಳೆ ಗಾಡಿಯಲ್ಲ ಇದು, ನಮ್ಮ ಗಾಡಿನಲ್ಲಿ ಬ್ಲಿಂಕ್ ಆಗೋಕ್ಕೆ ಶುರು ಆಗಿಬಿಡುತ್ತೆ ಫುಲ್ಲು ಕಂಪ್ಲೀಟಾಗಿ. ಆದ್ದರಿಂದ ಪೆಟ್ರೋಲ್ ಹಾಕ್ಸ್ಬಿಡ್ತೀವಿ. ಇದೇನು ಗೊತ್ತಾಗಲಿಲ್ಲ, ಆದ್ದರಿಂದ ಈ ಥರ ತಳ್ಳೋ ಥರ ಪರಿಸ್ಥಿತಿ ಆಗೋಗಿದೆ ಫ್ರೆಂಡ್ಸ್. ಹಾಂ, ನಾನು ತಳ್ತೀನಿ ಅಂತ ಅಂದೆ, ಇಲ್ಲೇ ಬಂದುಬಿಡ್ತು ಪೆಟ್ರೋಲ್ ಬಂಕ್. ಓಕೆ, ಏನೋ 200 ಮೀಟರ್ ಅಷ್ಟಿತ್ತು ಶೆಲ್ ಪೆಟ್ರೋಲ್. ಓಕೆ, ಅಲ್ಲಿ ಬೇವ್ರ ನೀರು ಅರ್ಧೋಯ್ತು ಫ್ರೆಂಡ್ಸ್. ಹೆಲ್ಮೆಟ್ ಹಾಕಿರೋದಕ್ಕೆ ಅದಕ್ಕೆ ನೋಡಿ ಎಷ್ಟು ಯಾವುದು ಅಲ್ಲ, ಬೇವ್ರು ನೀರು 50 ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀವಿ ಇವತ್ತು. ಹಾಂ, ತಿಂದಿದ್ವಲ್ಲ, ಇದೆಲ್ಲ ನೋವು ಬರ್ತಾಯಿದೆ, ಕಾಲು ಕೈ ಇಷ್ಟೊಂದೆಲ್ಲ ನಡೀತಿರ್ಲಿಲ್ಲ. ಇದೆಲ್ಲ ನೋವು ಮಾಡ್ಕೊಂಡೆಲ್ಲ ನಡೀತಿರ್ಲಿಲ್ಲ. ಓಕೆ, ಆದರೂ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮೇನಾ ನಿಮಗೂ? ಓಕೆ, ನನಗಾಗಿರಲಿಲ್ಲ ಅಲ್ಲ, ಈ ಥರ ನನಗೂ ಫಸ್ಟ್ ಟೈಮೇ. ಇದು ಇನ್ನು ಇಲ್ಲಿದೆ, ಇಲ್ಲಿವರೆಗೂ ಬರಬೇಕು. ಇದು ನಮ್ಮ ಗಾಡಿಲೆಲ್ಲ ಇಲ್ಲಿವರೆಗೂ ಬಂದ್ರೂ ಇನ್ನೂ ಪೆಟ್ರೋಲ್ ಇರುತ್ತೆ. ಅದೇ ಇದು ಗೊತ್ತಾಗಿಲ್ಲ, ಅದಕ್ಕೆ ಹೇಳಿದೆ, ಹಳೆ ಗಾಡಿ ಗೊತ್ತಾಗಿಲ್ಲ ನಮಗೆ. ಹಾಂ, ಎಲ್ಲರೂ ಪ್ರ್ಯಾಂಕ್ ಅಂತ ಮಾಡ್ತಾರೆ, ನಾವು ನ್ಯಾಚುರಲ್ ಆಗಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಅದಕ್ಕೆ. ಅಯ್ಯೋ, ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ ಮತ್ತೆ.
ಇದು ಒಳ್ಳೆ ಗೋಳಾಗೋಯ್ತಲ್ಲಪ್ಪ. ಮಕ್ಳನ್ನ ಕರ್ಕೋಬೇಕು ಬೇರೆ ಸ್ಕೂಲಿಂದ. ಹಾಂ, ಫೈನಲಿ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ಯಾರಿಗೇ ಆಗಲಿ ಒಂದು 100 ರೂಪಾಯಿ ಎಲ್ಲಾದರೂ ಬಿಡ್ತು ಅಂತಂದರೆ, ಎಲ್ಲರೂ ಕಳೆದೋಯ್ತು ಅಂತ ಅಂದರೆ 100 ಸರಿ ಯೋಚನೆ ಮಾಡ್ತೀವಿ. ಯಾಕೆ ಅಂತಂದರೆ ಕಷ್ಟಪಟ್ಟು ದುಡ್ದಿದ್ರೆ ಅದ್ರ ಬೆಲೆ ಏನು ಅಂತ ಅವರಿಗೆ ಗೊತ್ತಿರುತ್ತೆ. ಹಾಗೆ ನನ್ನ ಪರಿಸ್ಥಿತಿ. ಇವತ್ತು ನಾನು ಇದಕ್ಕೂ ಮುಂಚೆ ಕ್ಲಿಪ್ಪಿಂಗ್ ಎಲ್ಲ ಹಾಕಿದೆ. ಕೀರ್ತಿ ನಾನು ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬಿಕಾಸ್ ಇವತ್ತು ಅವ್ರ ಅಮ್ಮನ ಬರ್ತಡೇ ಇತ್ತು. ನನ್ನ ಜೊತೆಗೆ ನಾನು ತುಂಬ ದಿನದಿಂದ ಹೋಗಬೇಕು ಅನ್ನೋದಿತ್ತು. ಕೀರ್ತಿ ರೆಗ್ಯುಲರಾಗಿ ಹೋಗ್ತಾ ಇರ್ತಾರೆ, ಆದರೆ ನನಗೆ ಕರಿತಾನೆ ಇರ್ತಾರೆ. ಆ ಟೈಮ್ನಲ್ಲಿ ನಾನಿಲ್ಲ ಎಗ್ ತಿಂದ್ಬಿಟ್ಟಿರ್ತಿದ್ದೆ, ಇಲ್ಲ ನನಗೇನೋ ಬ್ಯುಸಿ ಇರ್ತಿತ್ತಿಲ್ಲ, ನಾನ್ ವೆಜ್ ತಿಂದ್ಬಿಟ್ಟಿರ್ತಿದ್ದೆ ಇಲ್ಲ. ಈ ಥರ ಎಲ್ಲ ಏನೋ ಒಂದೊಂದು ಆಗ್ತಾಯಿತ್ತು. ಇವತ್ತು ಕರೆಕ್ಟಾಗಿದೆ ಅಂದ್ಬಿಟ್ಟು ಮಂಗಳವಾರ ಅಂತ ಹೇಳಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಪಟ್ ಅಂತ ಎಲ್ಲ ಹೊರಟ್ವಿ. ಹೋಗೋಣ ಇರು, ನಾನು ಹೋಗೇ ಇಲ್ಲ. ಇದು ಬಂದು 2ನೇ ಸರಿ ಅಷ್ಟೇ. ಪ್ರಸಾದನೂ ತಿಂದ್ವಿ. ಆ್ಯಂಡ್ ಅಲ್ಲಿಗೆ ಕೀರ್ತಿ ಬಂದು ಇವಾಗೇನೋ ಇದು ಪ್ರೆಸ್ಟೀಜ್ದು ಏನೋ ಮೇಳ ನಡೀತಾಯಿದೆ, ಪ್ರೆಸ್ಟೀಜ್ದು ಎಕ್ಸ್ಚೇಂಜ್ ಆಫರ್ ನಡೀತಾಯಿದೆ ಅಂತೇಳಿ ಅಲ್ಲಿ ಕುಕ್ಕರ್ ತೊಗೋಬೇಕು ಅಂತಂದರು. ಅಲ್ಲೆಲ್ಲ ಹೋದ್ವಿ ಬಂದ್ವಿ. ಬರ್ತಾ ಅಂದವೇ ಪೆಟ್ರೋಲ್ ಖಾಲಿ ಆಯಿತು. ಅದೇ ಕಾರಣನೋ ಏನೋ ಗೊತ್ತಿಲ್ಲ, ನಂದು ಒಂಥರ ನನ್ನ ಬ್ಯಾಡ್ ಲಕ್ಕು. ಸೊ ಅವ್ರ ಗಾಡಿ ಪೆಟ್ರೋಲ್ ಖಾಲಿ ಆಗಿಬಿಡ್ತು. ತಳ್ಕೊಂಡು ಹೋಗ್ಬೇಕು ಪರಿಸ್ಥಿತಿ ಬಂತು. ನಾನು ಆವಾಗೇನು ಮಾಡಿದೆ, ಕ್ಯಾಮ್ರಾನ ತೊಗೊಂಡು ಹಿಂಗೆ ಫೋಟೋ ವೀಡಿಯೋ ಮಾಡಿಕೊಂಡು ಹೊರಡ್ತಾ ಹೋದೆ. ಸೊ ಅದಾದಮೇಲೆ ಈ ವೇಲ್ ಬೇರೆ ಸಿಕ್ಕಾಬಿಟ್ಟೆ, ಹೆಲ್ಮೆಟ್ ಇಟ್ಕೊಂಡು ಸೆಕೆ ಬೇರೆ, ವೇಲ್ ಬೇರೆ. ಆ ವೇಲೇ ಹೆವಿ ಕ್ವಾಟ್ಲೆ ಕೊಟ್ಟಿದ್ದು ಇವತ್ತು ನನಗೆ ಅಂತಂದರೆ ಆ ದುಪ್ಪಟ್ಟ. ಹಿಂಗನ್ನುವಾಗಲೂ ಏನೋ ನಾನು ಅದು ನನ್ನ ಬ್ಯಾಗ್ ಏನು ನೇತಾಕೊಂಡಿದ್ದೀನಿ, ಆ ಬ್ಯಾಗ್ ಜಿಪ್ಪು ಓಪನ್ ಆಗಿದೆ. ಫೋನು ಇದು ಮಾಡುವಾಗ ಅದು ಲಾಕ್ ಆಗ್ತಾಯಿರಲಿಲ್ಲ, ಯಾಕಂದರೆ ಟ್ರೈಪಾಡ್ ಅದು ಲೆಂತಿ ಇತ್ತು. ಸೊ ಅದರಿಂದ ಅದು ನನಗೆ ಜಿಪ್ ಹಾಕೋಕೆ ಆಗ್ತಾಯಿರಲಿಲ್ಲ, ಸ್ವಲ್ಪ ಓಪನ್ ಇತ್ತು. ಅದು ಮೇ ಬಿ ಏನಾದರೂ ನಾನು ಹಿಂಗೆ ಅನ್ನುವಾಗ ಏನಾದರೂ ದುಪ್ಪಟ್ಟ ಕೆಳಗೆ ಬಿದ್ದಿದೆಯೋ ಗೊತ್ತೇ, ನನಗೊಂಚೂರು ಸೆನ್ಸ್ ಆಗೇ ಇಲ್ಲ, ನನಗೆ ಗೊತ್ತೇ ಆಗಿಲ್ಲ. ಸೊ ನನ್ನ ಟ್ರೈಪಾಡು ಕಳೆದೋಯ್ತು. ಟೋಟಲಿ ನಾನು ಅದನ್ನು 70,000 ಕೊಟ್ಟು ತೊಗೊಂಡಿದ್ದು. ಸ್ಟಾರ್ಟಿಂಗ್ ಬಂದಾಗ ಏನೋ ಅದನ್ನು 70,000 ಕೊಟ್ಟು ತೊಗೊಂಡಿದ್ದೆ. ಸಿಕ್ಕಾಬಡೆ ನನಗೆ ಹೆಂಗೆ ಅಂದರೆ ಕೂತ್ಕೊಳ್ಳೋಕೈತಲ್ಲ, ನಿಂತ್ಕೊಳ್ಳೋಕೈತಲ್ಲ, ತಲೆಯೆಲ್ಲ ಗಿರ್ರಂತದೆ. ನನ್ನ ಜೊತೆಗೆ ಅಲ್ಲಿ ನಾವು ಹೋಗಿದ್ವಲ್ಲ ಪ್ರೆಸ್ಟೀಜಲ್ಲಿ, ಅಲ್ಲೂ ಕೂಡ ಏನಾದರೂ ಬಿಟ್ಟಿದೆ. ಯಾಕಂದ್ರೆ ಅಲ್ಲೂ ಹಾಕ್ಬಿಟ್ಟು ನಾನು ಬಿಟ್ಟಿದ್ದೆ ನೋಡಿ. ನಾನು ಹಂಗೆ ಅದು ಕ್ಲಿಪ್ಪಿಂಗ್ ಹಾಕ್ತೀನಿ. ಅಲ್ಲೂ ನಾನು ಇದನ್ನು ಹಾಕ್ಬಿಟ್ಟು ವೀಡಿಯೋ ಹಾಕಿ ಬಿಟ್ಟಿದ್ದೆ. ಎಲ್ಲ ಫುಲ್ ದೇವಸ್ಥಾನಕ್ಕೆ ಹೋಗಿದ್ದು, ಇಲ್ಲಿಂದ ವೀಡಿಯೋ ಶುರು ಮಾಡಿದ್ದು, ಪ್ರತಿಯೊಂದೂ ಎಲ್ಲ ಕ್ಯಾಮ್ರಾನಲ್ಲೇ ಇತ್ತು. ಎಲ್ಲ ಹೋಯಿತು. ಇವಾಗ ಅದು ಯಾವ ಪುಣ್ಯಾತ್ಮರಿಗೆ ಯಾರಿಗೆ ಸಿಕ್ತೋ ಗಿಂಬಲು ಗೊತ್ತಿಲ್ಲ. ಸಿಕ್ತೋ ಮತ್ತೆ ಹೋದ್ವಿ ಹಿಂದಕ್ಕಾದಂಗೆ. ಆದರೆ ಯಾರು ಸಿಕ್ಕಿದವ್ರು ಯಾರು ಕೊಡೋದಿಲ್ಲ. ಹೋಯ್ತು. 70,000 ಉಣ್ಣಂಗಲ್ಲ ತಿನ್ನಂಗಲ್ಲ. ಒಂದು ಸುಮಾರು ತಿಂಗಳುಗಳಾಯಿತು. ಒಂದು ಎಷ್ಟು ತಿಂಗಳು ಅಂತಂದರೆ ದೀಪಾವಳಿ ಟೈಮೆಲ್ಲ ತೊಗೊಂಡಿದ್ದು ಅನಿಸುತ್ತೆ. ದೀಪಾವಳಿ ಆದಮೇಲೆ ಅನಿಸುತ್ತೆ ತೊಗೊಂಡಿದ್ದು. ಒಂದು 8 ತಿಂಗಳು ಆಯಿತು ಅನಿಸುತ್ತೆ, 8-9 ತಿಂಗಳು. ಹೋಯಿತು. ಈಗ ಅದು 70,000 ನೀರಲ್ಲಿ ಹೋಮ ಮಾಡ್ದಂಗೆ ಹೋಯಿತು. ನನಗೆ ಹೆಂಗೆ ಅಂದರೆ ಅಳು ಬರೋದಕ್ಕಿಂತ ಹೆಚ್ಚಿಗೆ ಏನಂತಂದರೆ ತಲೆಗೆ ಒಂಥರ ಡಮ 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 ಅಂತ ಹೊಡಿಯೋ ಥರ ಆಗ್ತಾಯಿದೆ. ಹಂಗೆ ನನ್ನ ತಲೆ ನಾನೇ ಕಿಚ್ಕೊಬಿಡೋಣ ಅಂತ ಆ ಬ್ಯಾಗ್ನ ಎತ್ಕೊಂಡು ಕಿತ್ತು ಬಿಸಾಕ್ಬಿಡೋಣ ಅನ್ನೋ ಥರ. ಯಾಕೆ ಆ ಬ್ಯಾಗ್ ತೊಗೊಂಡೋದೆ ನಾನು, ಆಗಲ್ಲ ಅಂತ ಗೊತ್ತಿದ್ದ ಮೇಲೂ ನಾನು ಅದರ ಗಿಂಬಲ್ ನೀಟಾಗಿ ಟ್ರೈಪಾಡ್ ಏನಿದೆ ಅದು ನೀಟಾಗಿ ಅದರಲ್ಲಿ ಕವರ್ ಆಗಿ ಹೋಗಲ್ಲ ಅಂತ ಅಂದಮೇಲೆ ಏನಕ್ಕೆ ಇಟ್ಕೊಂಡು ಹೋದೆ ನಾನು. ಹಿಂಗೆ ನನಗೆ ನಾನೇ ಅಂದರೆ ನನ್ನ ಮೇಲೆ ಕೋಪ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಮೇಲೆ ಕೋಪ. ಹಂಗೆ ಹೆಂಗೆ ಕೈ ಕಿಚ್ಕೊಳ್ಳೋಣ, ತಲೆ ಕಿಚ್ಕೊಳ್ಳೋಣ, ಆ ಥರ ನನ್ನ ಮೇಲೆ ನನಗೆ ಕೋಪ ಬರ್ತಾಯಿದೆ. ಬರೀ ಹಂಗೆ ಬರ್ತಾಯಿದೆ ಇವಾಗ. ಸೊ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಯಾರು ಯಲಹಂಕ ಸೈಡ್ ಏನಾದ್ರೂ ಆ ಡಿಮಾರ್ಟ್ ಹತ್ರ ಅದೊಂದು ಯಾವುದೋ ಒಂದು ಹೋಟೆಲಲ್ಲಿ ಏನಾದ್ರು ಯಾರಿಗಾರು ಸಿಕ್ಕಿ ನೋಡೋಣ. ನಾನು ಒಂಚೂರು CCTV ಎಲ್ಲ ತೆಗಿಸ್ಬೇಕು ಅಂತ. ಅಟ್ಟೂರ್ ಲೇಔಟ್ ಹತ್ರನೂ ಅಷ್ಟೇ, ಅಲ್ಲೆಲ್ಲ CCTV ರಕ್ಷಿತು ನೋಡ್ತೀನಿ ಇರಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ನನ್ನ ಪ್ರಕಾರ ಸಿಗೋದಿಲ್ಲ ಅಂತಾನೆ, 100% ಸಿಗೋಲ್ಲ ಅಂತಾನೆ ನನಗಿರೋದು. ಗೊತ್ತಿಲ್ಲ. CCTV ತೆಗ್ಸಿ ನೋಡ್ತೀನಿ ಅಲ್ಲೆಲ್ಲ ಅಂತ ಹೇಳಿ ಹೋಗಿದ್ದಾನೆ. ನನ್ನ ಬ್ಯಾಡ್ ಲಕ್ ಇವತ್ತಂತೂ ಬೆಳಿಗ್ಗೆಯಿಂದ ನನ್ನ ಬ್ಯಾಡ್ ಲಕ್ಕು ಇದೊಂದೇ ಅಲ್ಲ ನೋಡಿ. ನಾನು ಆಮೇಲೆ ಲಾಸ್ಟಿಗೆ ನಾನು ಅಲ್ಲಿ ಪ್ರೆಸ್ಟೀಜ್ ಹೋಗಿದ್ವಲ್ಲ ಶಾಪು, ಅಲ್ಲೂ ಆ ಕ್ಲಿಪ್ಪಿಂಗ್ನ ನನಗೆ ತೆಗ್ಸ್ಕೊಂಡಿದ್ದೀನಿ. CCTV ತೆಗ್ಸ್ಕೊಂಡಿದ್ದೀನಿ ನೋಡಿ, ಅದು ಆ್ಯಡ್ ಮಾಡ್ತೀನಿ. ನಾನು ಹಿಂಗೆ ಇಟ್ಟಿದ್ದೆ ಟೇಬಲ್ ಮೇಲೆ, ಆಯಿತಾ. ಅದೇನಾದರೂ ನನಗೆ ವಾಪಸ್ ನಾನು ಎತ್ಕೊಂಡಿದ್ದೀನೋ ಇಲ್ವೋ, ಅಲ್ಲೇನಾದ್ರು ಇದ್ರೆ ಇನ್ನೂ ಒಳ್ಳೇದಲ್ವಲ್ಲಪ್ಪ ಅಂದ್ಬಿಟ್ಟು ಅವ್ರಿಗೆ ಸರ್ ನೋಡಿ ಸರ್ CCTVಲಿ ದಯವಿಟ್ಟು ನೋಡಿ ಸರ್ ಅಂತಂದೆ. ಎತ್ಬಿಟ್ಟು ಬ್ಯಾಗ್ ಒಳಗಡೆ ಹಾಕ್ಕೊಂಡಿದ್ದೀನಿ.
ಬರ್ತಾ ಮೇ ಬಿ ಗಾಡಿನಲ್ಲಿ ಬರ್ತಾ ಪೆಟ್ರೋಲ್ ಖಾಲಿ ಆದಾಗ ನಾನು ಇಳಿದ್ನಲ್ಲ, ಹಿಂಗೆ 2 ಸೈಡ್ ಕೂತಿದ್ದೆ, ಇಳಿಬೇಕಾದ್ರೆ ಹಿಂಗೆ ತೆಗಿಬೇಕಾದ್ರೆ ಮೇ ಬಿ ಇದೇನೋ ಹಿಂಗೇನೋ ಆಗಿರಬೇಕು ಅಂತ ಹೇಳಿ ಆ ಕ್ಲಿಪ್ಪಿಂಗ್ ಹೋಗ್ತೀನಿ. ಸೊ ನೋಡಿದ್ರಾ, ಇದೊಂದು ಇನ್ಸಿಡೆಂಟು ಆಯಿತಾ. ಹೆಂಗೆ ಅಂದರೆ ಬಂದರೆ ನೋವುಗಳು ಬ್ಯಾಕ್ ಟು ಬ್ಯಾಕ್ ಬರ್ತವೆ ಅನ್ನೋದಕ್ಕೇನು ಅಂತಂದರೆ, ಲಾಸ್ಟ್ ವೀಕು ನೋಡಿದ್ರೆ ನನ್ನ ಫೋನು ಡಿಸ್ಪ್ಲೇನೇ ಹೊಡೆದೋಯ್ತು. ಅದಕ್ಕೆ 8,000 ಕೊಟ್ಬಿಟ್ಟು ಡಿಸ್ಪ್ಲೇ ಹಾಕ್ಸಿದ್ದೀನಿ. ಯಾಕೆ ಅಂತಂದರೆ ನಂಗೆ ಆ್ಯಕ್ಚುಲಿ ಆ ಫೋನ್ ನೆಸೆಸಿಟಿನೇ ಇರಲಿಲ್ಲ ನನಗೆ. ಆದರೆ ಆ ವಾಟ್ಸಪ್ಪಲ್ಲಿರೋ ಅಂತಹ ಮೆಸೇಜ್ಗಳು ಮತ್ತು ಕಾಂಟ್ಯಾಕ್ಟ್ಸ್ಗಳು ಕೆಲವೊಂದು, ಮತ್ತು ನಾನು ಹೊಸ ಮನೆಗೆ ಸಂಬಂಧಪಟ್ಟಿರೋದು ಒಂದು ಗ್ರೂಪ್ ಇದೆ, ಪ್ರಾಜೆಕ್ಟಿಂದು ಗ್ರೂಪ್, ಅದರಲ್ಲಿ ನನಗೆ ಬೇಕಾಗಿರೋಂಥ ಒಂದಷ್ಟು ಫೋಟೋಸ್ಗಳು ಅದೆಲ್ಲ ಸೆಂಡ್ ಮಾಡಿದೆ. ನಂಗದು ವಾಟ್ಸಪ್ ಇವಾಗ ಡಿಸ್ಪ್ಲೇ ಇನ್ನೊಂದು ಫೋನ್ ಇದ್ದರೆ ಈ ಫೋನಿಂದ ತೆಗೆದು ಇನ್ನೊಂದು ಫೋನಿಗೆ ಹಾಕೊಡ್ಬೋದು. ಆ ಡಿಸ್ಪ್ಲೇನೇ ಹೊಡೆದೋಯ್ತು ಅಂತಾರೆ, ನಾವೇನು ಹಾಕೊಳ್ಳೋಕ್ಕಲ್ಲ, ಫುಲ್ ಎಂಟಿಯಾಗಿ ಹೋಗ್ಬಿಡುತ್ತೆ ವಾಟ್ಸಪ್ಪು. ಸೊ ಅದೊಂದು ಬೇರೆ, ಅದನ್ನು ಮಾಡ್ಸೋಕ್ಕೆ ಹೋಗಿದ್ದೆ. ನನ್ನ ಹಣೆ ಬರ ಹೆಂಗಿದೆ ಅಂತಂದರೆ, ಒಂದು ಈ ದರಿದ್ರ ಕೆಮ್ಮು ಬಿಡ್ತಾಯಿಲ್ಲ ನನಗೆ, 1 ತಿಂಗಳಿಂದ ಟಾರ್ಚರ್ ಕೊಡ್ತಾಯಿದೆ. ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂತೆಲ್ಲ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಕ್ಯಾಮ್ರಾನಲ್ಲಿ ಬ್ಲಾಗ್ ಶುರು ಮಾಡಿದಾಗಲಿಂದ ಕಂಪ್ಲೀಟಾಗಿ ನಾನು ಹೇಳಿದೆ, ಇವತ್ತು ಟೆನಿಕಾಸ್ ಹಾಸ್ಪಿಟಲ್ಗೆ ಹೋಗಲೇಬೇಕು ನಾನು. ತುಂಬ ನನಗೆ ಕಾಫ್ ಮಲ್ಕೊಂಡಾಗ ಸಂಜೆ ಟೈಮ್ ಜಾಸ್ತಿ ಆಗ್ತಾಯಿದೆ, ಮತ್ತು ನೈಟ್ ಮಲಗಿದಾಗ ಹೆವ್ವಿ ಕೆಮ್ಮಿ ಇದೆಲ್ಲನೂ ಬಂದುಬಿಡುತ್ತೆ ನನಗೆ, ಗಂಟ್ಲೆಲ್ಲನೂ ಬಂದುಬಿಡುತ್ತೆ. ಹಂಗೆ ಇವೆಲ್ಲ ಮಾತಾಡ್ತಿದ್ದೆ ನೋಡಿ, ಸಂಜೆ ಆಯ್ತಲ್ಲ ಶುರು ಆಗ್ತಾಯಿದೆ ಕೆಮ್ಮು ಅಂತ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹೋಗೋಣ ಹಾಸ್ಪಿಟಲ್ಗೆ ಅಂತ. ಆದರೆ ನನಗೇನು ಅನ್ನಿಸ್ತಾ ಇದೆ ಅಂತ, ನನಗೆ ಹೆಂಗೆ ಅಂದರೆ ಇಬ್ಬರು ಡಿಸಪಾಯಿಂಟ್ ಆಗ್ಬಿಟ್ಟಿದ್ದೀನಿ. ನಾನು ಡಿಸಪಾಯಿಂಟ್ ಆಗಿದ್ದೀನಿ, ಕೀರ್ತಿನೂ ಡಿಸಪಾಯಿಂಟ್ ಆಗಿದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲೂ ಹೊರಗಡೆ ಹೋಗಲ್ಲ ಜಾಸ್ತಿ, ನಿಮ್ಮೆಲ್ಲರಿಗೂ ಗೊತ್ತು, ಹೋಗಲ್ಲ. ಹೋದರೆ ನಾನು ರಕ್ಷಿತು ಸೋಮ್ ಜೊತೆನೇ ಹೋಗೋದು, ಕೀರ್ತಿ ಜೊತೆ ಅಪರೂಪ ನಾನು ಹೋಗೋದು. ಆ್ಯಕ್ಚುಲಿ ಹೋದ್ರೂ ಫೋನ್ಗೇನು ತೊಗೊಂಡೋಗ್ತಾಯಿದ್ದೆ, ಕ್ಯಾಮ್ರಾ ಎಲ್ಲ ಜಾಸ್ತಿ ತೊಗೊಂಡೋಗ್ತಾರಲ್ಲ. ಆಮೇಲೆ ಕೀರ್ತಿಯವರು ಏನಂತಂದರೆ, ಯೂಶಲಿ ಅವ್ರ ಕ್ಯಾಮ್ರಾ ಯಾವಾಗಲೂ ಅವರು ವೀಡಿಯೋ ಮಾಡ್ತಾರಲ್ಲ, ಅವರು ಇಸ್ಕೊಳ್ತಾಯಿದ್ರು. ಇವತ್ತು ಏನಂತಾರೆ, ಅವರು ಅಲ್ಲಿ ಏನೋ ಕುಕ್ಕರು ಅದು ತೊಗೊಳ್ಳೋ ಇದರಲ್ಲಿ ಅವರು ಕೂಡ ಕ್ಯಾಮ್ರಾನೂ ಕೇಳಲಿಲ್ಲ. ಸೊ ಅವರು ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ನಾನು ಇದು ಯಾವುದೋ ಮೋಟೋ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಕ್ಯಾಮ್ರಾನ ಲಾಸ್ ಮಾಡ್ಕೊಂಬಿಟ್ಟೆ. 100% ಅದು ಸಿಗಲ್ಲ ಅಂತ ಗೊತ್ತು ನನಗೂ ಚೆನ್ನಾಗಿ. ಆದರೂ ಆ ಮನಸ್ಸಿಗಾಗಿರೋ ನೋವನ್ನ ಹೆಂಗೆ ಹೇಳ್ಕೊಳ್ಳಿದ್ದು, ಒಂದು ಬ್ಲಾಗ್ ಫುಲ್ ಕಂಪ್ಲೀಟ್ ಆಗುತ್ತೆ. ಎಲ್ಲ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ, ಮತ್ತು ಮಿನಿಮಮ್ ಆದರೆ ನನಗೆ ಗೊತ್ತಿರೋ ಪ್ರಕಾರ ಗೊತ್ತಿರೋರೆ ಒಂದು 7-8 ಫ್ಯಾಮಿಲಿ ಇವರು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್, ನಮ್ಮ ವ್ಯೂವರ್ಸು. ಆಯ್ ನಿಖಿತಾ ನಿಮ್ಮನ್ನು ನೋಡಿ ಖುಷಿಯಾಗೋಯ್ತು ಅಂತ. ಮತ್ತು ಅವರ ಮಂಗಳೂರವ್ರು ಅಂತೀವಿ ಜನಗಳು, ಅವರು ಕೂಡ ಅಷ್ಟೇ ಸುಮಾರು ಜನ ಬಂದು ನನಗೆ ಮಾತಾಡ್ಸಿದ್ರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಮತ್ತು ಇನ್ನು ಮಾತಾಡಿಸ್ತಾ ಇರೋರು ಕೆಲವರೇ, ಇವರು ಅವರಲ್ಲಿ ಅಂದ್ಕೊಂಡು ಹೋದವರು ನಾನು ನೋಡಿದ್ದೀನಿ. ಎಲ್ಲ ಚೆನ್ನಾಗಿತ್ತು, ಅದೆಲ್ಲ ಇತ್ತು, ಕ್ಲಿಪ್ಪಿಂಗ್ಗಳೆಲ್ಲ ಇತ್ತು. ಅದೆಲ್ಲ ಲಾಸ್ ಆಗೋಯಿತು. ತುಂಬ ಬೇಜಾರಾಗ್ತಾಯಿದೆ ನನಗಂತೂ. ಆದರೆ ಹೆಂಗೆ ಅಂದರೆ, ಆ ದೇವಸ್ಥಾನಕ್ಕೆ ಹೋಗಿದ್ದಿನೇ ಹಿಂಗೆ ಕಳವಾಗಬೇಕಾಗಿತ್ತಾ, ಅಂದರೆ ಕಳೆದೋಗ್ಬೇಕಾಗಿತ್ತಾ, ಕಳೆದೋಗ್ಬೇಕಾಗಿತ್ತಾ ಅಂತ. ನಿಮ್ಗೇನು ಅನಿಸುತ್ತೆ, ಸಿಗುತ್ತೆ ಅಂತ ಅನಿಸುತ್ತಾ ನಿಜವಾಗ್ಲೂ ನನ್ನ ಕ್ಯಾಮ್ರಾ? ನನಗಂತೂ 100% ಸಿಗಲ್ಲ, ಅದು ಗೊತ್ತು ಚೆನ್ನಾಗಿ ಅಂತ ಅನಿಸ್ತಾ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಎಫರ್ಟ್ ಹಾಕಬೇಕು. ಏನು ಅದನ್ನು ಮರೆಯೋಕ್ಕೋಸ್ಕರ ಆ್ಯಂಡ್ ಅದನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು. ಆವಾಗ ನಾವು ಸಂಪಾದನೆ ಮಾಡೋಕ್ಕೆ ಸಾಧ್ಯ. ಇಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೂತ್ಕೊಂಡ್ರೆ ಹುಡ್ಕೊಂಡು ನಮ್ಮ ಹತ್ರ ಕ್ಯಾಮ್ರಾ ಓಡೋಡಿ ಬರೋದಿಲ್ಲ ಅಲ್ವಾ. ಸೊ ಆದ್ದರಿಂದ ಇಷ್ಟು ದಿನ 7 ವರ್ಷದಿಂದನೂ ನಾನು ಎಲ್ಲ ನನಗೆ ನಾನೇ ಪ್ರತಿಯೊಂದು ನನಗಿದು ಬೇಕು ಅಂತಂದರೆ ಆಸೆ ಪಟ್ಕೊಂಡು ನಾನು ಸಂಪಾದನೆ ಮಾಡಿ ನಾನು ಅದನ್ನು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ, ಹಾಗೆ ನಾನು ತೊಗೊಂಡಿದ್ದು.
ಸೊ ಇವಾಗಲೂ ನಾನು ಮತ್ತೆ ತೊಗೊಳ್ಳೇಬೇಕು, ನನಗೆ ಅದು ಬೇಕೇ ಬೇಕು, ಅನಿವಾರ್ಯ ಇದೆ. ನಾನು ನನ್ನ ಮಗ ಮೊನ್ನೆ ಆ ಟ್ರೈಪಾಡ್ನೇ ಇದನ್ನ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡೆ ನನ್ನ ಮಗಳು ಹಾಯ್ ಫ್ರೆಂಡ್ಸ್ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡಿತ್ತು. ಅದಿನ್ನೂ ನನಗೆ ಕಾಡ್ತಾಯಿದೆ. ಮತ್ತು ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಎಷ್ಟೊಂದು ಇನ್ನೂ 4-5 ವೀಡಿಯೋ ಆಗುವಷ್ಟು ವೀಡಿಯೋಸ್ಗಳಿದ್ದಾವೆ. ನಾನು ಸ್ಯಾರಿ ವೀಡಿಯೋಗಳೆಲ್ಲ ಮಾಡಿಬಿಟ್ಟಿದ್ದೀನಿ. ಅಯ್ಯೋ ನನಗೆ ಅಲ್ಲಿ ಹುಚ್ಚಿಡಿತಿದೆ ಅಂದರೆ ಅದಕ್ಕೆ ಹೇಳ್ತೆ ನಾನು. ಆವಾಗಲೇ ಒಂದು ಮಾತು ಹೇಳಿ ಗೊತ್ತಾ, ನಂಗೆ ಹೆಂಗೆ ತಲೆ ಕೆಚ್ಕೊಳ್ಳೋಣ ಅನ್ನೋ ಥರ ಆಗ್ತಾಯಿದೆ ಅಂತ ಹೇಳಿದ್ನಲ್ಲ, ಇದೇ ವಿಚಾರಕ್ಕೆ ನನಗೆ ಹಂಗಾಗಿದ್ದು ಆಗ್ತಾ ಇರೋದು. ಸೊ ಹೀಗೆ ನೋಡೋಣ ಏನಾಗುತ್ತೆ ಏನು ಎತ್ತಾ ಅಂತ ಅಷ್ಟೇ. ಒಂದು ನಾನು ನಂಬಿರೋದು ಏನಂತಂದರೆ, ನಾನಂತೂ ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಒಳ್ಳೇದು ಮಾಡಬೇಕು ಅಂತಲೇ ಬಯಸೋಕೆ ಹೋಗ್ತೀನಿ. ಆದರೆ ಅವ್ರ ಕಡೆಯಿಂದ ನನಗೆ ಎಫೆಕ್ಟ್ ಆಗುತ್ತೆ ಅಷ್ಟೇ, ಅವ್ರ ಕಡೆಯಿಂದ ನನಗೆ ಕೆಟ್ಟದಾಗುತ್ತೆ ಅಷ್ಟೇ. ಅದಂತೂ ನಿಜ. ನಮ್ಮನೆ ಫ್ಯಾಮಿಲಿ ಎಲ್ಲರೂ ಹೇಳೋದಿದ್ದೇನೆ, ನೀನು ಯಾಕೆ ಎಲ್ರಿಗೂ ಒಳ್ಳೇದು ಬಯಸೋಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಹಂಗೆ ಸೊ ನನಗನ್ಸಿರ್ಬೇಕು, ನಾನು ಯಾರಿಗೂ ಏನು ಕೆಟ್ಟದ್ದು ಬಯಸಿಲ್ಲ ಆಯಿತಾ. ನಮ್ಮಿಂದ ಒಬ್ಬಳಿಗೆ ಒಳ್ಳೇದೇ ಆಗಲಿ ಅಂತಲೇ ಬಯಸ್ತೀನಿ. ಹಾಗೆ ನಾನು ಕೆಟ್ಟದ್ದು ಬಯಸಿಲ್ಲ. ಆದರೆ ಒಂದು ಸಿಕ್ಕಿದ್ರೆ ಅದೇ CCTV ನೋಡಿಕೊಂಡು ಫೋನ್ ಸಿಕ್ಕಿದ್ರೆ ಒಳ್ಳೆಯದು. ಸಿಗಲಿಲ್ಲ ಅಂತಂದರೆ ಬೈ ಚಾನ್ಸು ನಾನು ಇನ್ನೊಂದು ಕ್ಯಾಮ್ರಾ ತೊಗೋಬೇಕು ಅಂತ ಅಂದರೆ ಆ ದೇವರು ನನಗೆ ಆ ತಗೊಳ್ಳೋ ಅಂಥ ಶಕ್ತಿ ಕೊಡಲಿ, ತಗೊಳ್ಳೋದಕ್ಕೆ ಅದೇ ಸಂಪಾದನೆ ಮಾಡೋದಕ್ಕೆ ಆಗೋ ಥರ ನನಗೆ ಒಂದಷ್ಟು ಅದೇ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ ಅಷ್ಟೇ. ಆ ದೇವಸ್ಥಾನಕ್ಕೆ ಹೋಗಿದ್ದಿನ ಹಿಂಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾನು ಹೋಗೋದೇ ಇಲ್ಲ. ಹೋಗಿದ್ದಿನ ಹಿಂಗೆ ಆಗ್ಬಿಡ್ತಾ ನಿಜವಲ್ಲೂ ನನಗೆ ಅಲ್ಲಿ ಒಂಥರ ಡಿಸಪಾಯಿಂಟ್ ಆಗ್ತಾಯಿದೆ. ಸೊ ಅಮ್ಮ ನೀನು ಬಂದು ಬೇಡ್ಕೊಂಡು ಮಾಡ್ಕೊಂಡು ಬಂದೆ, ಆದರೆ ನನಗೆ ಹಿಂಗೆ ಆಗೋಯ್ತಲ್ಲ, ಇವತ್ತು ಹಿಂಗೆ ಆಗಬೇಕಾಯ್ತಾ, ಬೇರೆ ದಿನ ಆಗಿರು ಓಕೆ, ನನಗೆ ಇವತ್ತು ಹಿಂಗೆ ಆಗ್ಬಿಡ್ತಲ್ಲ ಅಂತ ತುಂಬ ಒಂಥರ ನನ್ನ ಮೇಲೆ ನನಗೇ ಕೋಪ ಬರ್ತಾಯಿದೆ. ಸೊ ಏನು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೋದು ಗೊತ್ತಲ್ಲ ಇನ್ಸಿಡೆಂಟ್ಸ್ ಎಲ್ಲ, ಅಮ್ಮ ಮಮ್ಮಿ ಆಂಟಿ ಎಲ್ಲ ಒಂಥರ ಅದಾದ ದೇವ್ರ ಮೇಲೆ ಒಂದು ಸ್ವಲ್ಪ ನಂಬಿಕೆನೇ ಬೇಡ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಬೊಟ್ಟು ಬಿದ್ದೋಯ್ತೀರಿ. ಇನ್ನೊಂದು ಕೆಲಸ ನಡೀತಾ ಇಲ್ಲ ಮನೆ ಹತ್ರ, ಅದೊಂದು ಬೇರೆ ಇದೆ ನನಗೆ. ಇನ್ನೊಂದು ಸೋಮು ಫೋನ್ ಮೇಲೆ ಫೋನ್ ಮಾಡ್ತವ್ರೆ, ಮನೆ ಹತ್ರ ಸ್ವಲ್ಪ ಯಾರೋ ಬಂದಿದ್ದಾರೆ, ಅದೆಲ್ಲ ಎಲೆಕ್ಟ್ರಿಷಿಯನ್ ಏನೋ ಅದಿದೆ, ಆಟೋಮೇಷನ್ ಏನು ಮಾಡೋರು ಬಂದಿದ್ದಾರೆ, ಬೇಗ ಅಂತಾರೆ. ಸೋಮ ವಿಠಲ್ ಮಲೆ ರೋಡ್ ಹತ್ರ ಇದ್ದಾರೆ, ಅಲ್ಲಿ ಆಫೀಸಿಗೆ ಹೋಗೋರೆ. ನಾನು ನೋಡ್ರಿ ಯಲಹಂಕದಲ್ಲೇ ಬಿದ್ದಿದ್ದೀನಿ ಇನ್ನೂ. ಅಯ್ಯೋ ನನಗೆ ಹೆಂಗಾಯ್ತಾಯಿತ್ತು ಅಂತಂದರೆ ಗೊತ್ತಿಲ್ಲ, ನನಗೆ ಹೇಳ್ಬಾರ್ದು ಅದ್ರ ಬಿಡಿ, ನಂಗೆ ಕೋಪ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗೆ ನೋಡಿ, ನಾನು ಹೇಳ್ದಾಗೆ ಅದೇ ದೇವ್ರ ಶಕ್ತಿ ಕೊಡಲಿ ಅಂತಲೇ ಬೇಡ್ಕೊತೀನಿ. ಓಕೆ. ಸೊ ಇದು ನಾನು ನಿಮ್ಮ ಹತ್ರ ಇದನ್ನು ಹೇಳ್ಕೊಬೇಕಾಗಿತ್ತು, ಹೇಳ್ಕೊಂಡೆ. ಖುಷಿಯಾಗಿ ನೋಡಿ ಆ ಗಾಡಿ ತಳ್ಕೊಂಡು ಹೋಗುವಾಗೆಲ್ಲ ನಾವು ನಗ್ನಾಗ್ತಾನೆ. ನನಗೆ ಇನ್ನೂ ಒಂದು ಕ್ವಶನ್ ಏನು ಗೊತ್ತಾ, ನಾನು ಯಾಕೆ ಕ್ಯಾಮ್ರಾದಲ್ಲಿ ಅಷ್ಟು ದಿನ ಪೂರ ಕ್ಯಾಮ್ರಾದಲ್ಲಿ ಮಾಡಿಬಿಟ್ಟು ಆ ಟೈಮ್ನಲ್ಲಿ ನಾನು ಕ್ಯಾಮ್ರಾ ಎತ್ಕೊಳ್ದಲ್ಲೇ ಫೋನ್ ಎತ್ಕೊಂಡಿದ್ದೀನಿ ವೀಡಿಯೋ ಮಾಡೋಕ್ಕೆ. ಇದು ಪಾಯಿಂಟ್ ಅಂತ ಅಂದರೆ ನಾನು ನೋಡ್ಕೊಂಡೇ ಇಲ್ಲ, ನನಗೆ ಜ್ಞಾಪಕನೂ ಬರ್ತಾಯಿಲ್ಲ. ನಾನು ಕ್ಯಾಮ್ರಾ ಅಲ್ಲಿತ್ತ, ಅದರಲ್ಲಿತ್ತ, ಫೋನ್ ಮಾತ್ರ ಎತ್ಕೊಂಡಿದ್ದೀನಿ, ಕ್ಯಾಮ್ರಾ ಇರಲಿಲ್ವಾ, ಮತ್ತು ಏನಾಯಿತು ಎತ್ತಾಯಿತು, ಹಿಂಗೆ ಆಗ್ತಾಯಿದೆ. ನಾನು ಸ್ವಲ್ಪ ಮರು ಬೇರೆ, ನಂಗೆ ಜ್ಞಾಪಕ ಇಲ್ಲ. ಏನಾಗಿದೆನೋ ಗೊತ್ತಿಲ್ಲ. ಫ್ರೆಶ್ಶಾಗಿ ನಾಳೆಯಿಂದ ವ್ಲಾಗ್ನ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮುಗೀತು, ತಲೆ ಕೆಟ್ಟೋಗಿದೆ ನನಗೆ. ಸೊ ನಾಳೆಯಿಂದ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿ ವ್ಲಾಗಲ್ಲಿ ಇದ್ದಿದ್ದೆಲ್ಲ ಹೋಯಿತು, ಇವಾಗ ಹೊಸದಾಗಿ ಶುರು ಮಾಡ್ಕೋತೀನಿ ಮತ್ತು ವ್ಲಾಗ್ ನಾಳೆಯಿಂದ ಫೋನಲ್ಲೇ ಮಾಡಬೇಕು. ಓಕೆ. ಮಲ್ಕೋ ಶಾಮಿ, ಮಲ್ಕೋ ಬಾ. ಹಾಯ್ ಫ್ರೆಂಡ್ಸ್ ಹೇಳಿ. ಅಮ್ಮದು ಕ್ಯಾಮ್ರಾ ಇಲ್ಲ ಶಾಮಿ, ನೀನು ಹಾಯ್ ಫ್ರೆಂಡ್ಸ್ ಮಾಡ್ತಾ ಇದ್ದಲ್ಲ ಬರೀ. ಜುಟ್ಟು ಚೋಟಾ ಜುಟ್ಟು ಬರೀ ಆಗಲಿ, ಹೋಗಿ ಈ ಕಡೆ. ಸರಿ ಫ್ರೆಂಡ್ಸ್, ಸಿಗೋಣ. ಬಾಯ್.